ದುಃಖ ಕೊಡಬಾರದು, ದುಃಖ ತೆಗೆದುಕೊಳ್ಳಬಾರದು. ಒಂದು ವೇಳೆ ತಮಗೆ ಯಾರಾದರೂ ದುಃಖ ಕೊಟ್ಟರೂ ಸಹ ತಾವು ದುಃಖವನ್ನು ತೆಗೆದುಕೊಳ್ಳಬೇಡಿ. ಅವರು ಕೊಡಲಿ, ಆದರೆ ತಾವು ತೆಗೆದುಕೊಳ್ಳಬಾರದು. ಏಕೆಂದರೆ ಕೊಡುವವರಂತೂ ಕೊಟ್ಟು ಬಿಟ್ಟರು, ಆದರೆ ತೆಗೆದುಕೊಳ್ಳುವವರು ತಾವಲ್ಲವೇ. ಕೊಡುವವರು ತೆಗೆದುಕೊಳ್ಳುವುದಿಲ್ಲ. ಒಂದು ವೇಳೆ ಅವರು ಕೆಟ್ಟ ವಸ್ತುವನ್ನು ಕೊಡುತ್ತಾರೆ, ದುಃಖ ಕೊಡುತ್ತಾರೆ, ಅಶಾಂತಿ ಕೊಡುತ್ತಾರೆ ಅಂದರೆ ಅದು ಕೆಟ್ಟ ವಸ್ತು ಆಯಿತಲ್ಲವೇ. ದುಃಖ ತಮಗೆ ಇಷ್ಟವಾಗುತ್ತದೆಯೇ? ಇಷ್ಟವಾಗುವುದಿಲ್ಲ ಅಲ್ಲವೇ? ಅಂದಾಗ ಅದು ಕೆಟ್ಟ ವಸ್ತು ಆಯಿತಲ್ಲವೇ. ಕೆಟ್ಟ ವಸ್ತುವನ್ನು ತೆಗೆದುಕೊಳ್ಳುತ್ತಾರೆಯೇ? ಯಾರಾದರೂ ತಮಗೆ ಕೆಟ್ಟ ವಸ್ತುವನ್ನು ಕೊಟ್ಟರೆ ತಾವು ತೆಗೆದುಕೊಂಡು ಬಿಡುವಿರಾ? ಏಕೆ ತೆಗೆದುಕೊಳ್ಳುತ್ತೀರಿ? ಒಂದು ವೇಳೆ ದುಃಖವನ್ನು ತೆಗೆದುಕೊಳ್ಳುತ್ತೀರೆಂದರೆ ಯಾರು ದುಃಖಿ ಆಗುತ್ತಾರೆ? ತಾವಾಗುತ್ತೀರೋ ಅಥವಾ ಅವರು ಆಗುತ್ತಾರೋ? ತೆಗೆದುಕೊಳ್ಳುವರು ಹೆಚ್ಚು ದುಃಖಿಯಾಗುತ್ತಾರೆ. ಒಂದು ವೇಳೆ ಈಗಿನಿಂದ ತೆಗೆದುಕೊಳ್ಳುವುದಿಲ್ಲವೇ? ಅರ್ಥ ದುಃಖವಂತೂ ದೂರವಾಯಿತು, ತೆಗೆದುಕೊಳ್ಳುವುದಿಲ್ಲ ಅಲ್ಲವೇ. ಮತ್ತು ತಾವು ದುಃಖದ ಬದಲು ಅವರಿಗೆ ಸುಖ ಕೊಡುತ್ತೀರೆಂದರೆ ಆಶೀರ್ವಾದ ಸಿಕ್ಕಿತಲ್ಲವೇ. ಆಗ ಸುಖಿಯಾಗುತ್ತೀರಿ. ಪ್ರತಿಯೊಬ್ಬರಿಂದ ಅವರು ಎಂಥವರೇ ಆಗಿರಲಿ ತಾವು ಆಶೀರ್ವಾದಗಳನ್ನು ತೆಗೆದುಕೊಳ್ಳಿ. ಶುಭ ಭಾವನೆ, ಶುಭ ಕಾಮನೆ ಇಡಿರಿ.